ಈ ಸ್ಟಾರ್ಟಿಂಗ್ ಏನು ಮಾಡ್ತಾರೆ, ಆ ದುಡ್ಡು ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸಲ್ಲಿ ಆ ದುಡ್ಡು ಹಾಕ್ತಾರೆ, ಆ ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡಿಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡ್ತಾರೆ, ಅದ್ರ ಮೇಲೆ ಕೆಲವೊಂದು ಗಿಫ್ಟ್ ಐಟಮ್ಸ್ ಇಡ್ತಾರೆ, ಆಮೇಲೆ ಆ ವಿಡಿಯೋನ ಇವನಿಗೆ ಕಳಿಸ್ಕೊಡ್ತಾರೆ. ಅಂದ್ರೆ ಅರ್ಥ ಏನು, ನಾವಲ್ಲಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೇವೆ, ನಾವು ಅದನ್ನ ಇಂಡಿಯಾ ಕಳಿಸ್ಕೊಡ್ತೇವೆ, ಇಂಡಿಯಾ ಕಳಿಸ್ಕೊಟ್ಮೇಲೆ ನೀವು ಅಲ್ಲಿಂದ ಅದನ್ನ ಡೆಲಿವರಿ ತಗೋ ಅಂತೇಳಿ ಅಡ್ರೆಸ್ ಎಲ್ಲ ಮಾಡಿಬಿಟ್ಟು ಕಳಿಸ್ಕೊಡ್ತಾರೆ. ಇದೇನಾಗುತ್ತೆ, ಒಂದು 3-4 ಡೇಸ್ ನಂತರ ಏನು ಸೌಂಡ್ ಮೆಸೇಜ್ ಬರಲ್ಲ. 4ನೇ ದಿನಕ್ಕೆ ನಿಮ್ಗೊಂದು ಫೋನ್ ಕಾಲ್ ಬರುತ್ತೆ ಕಸ್ಟಮ್ ಆಫೀಸಿಂದ, ಡೆಲ್ಲಿ ಕಸ್ಟಮ್ ಆಫೀಸಿಂದ ನಾನು ಮಾತಾಡ್ತಾ ಇರೋದು. ನಿಮ್ಗೊಂದು ಪಾರ್ಸೆಲ್ ಬಂದಿದೆ, ಆ ಪಾರ್ಸೆಲ್ ಅಲ್ಲಿ ಏನಿದೆ ಗೊತ್ತಿಲ್ಲ ನಮ್ಗೆ, ಸೊ ನೀವು ಡೆಲಿವರಿ ಇಲ್ಲೇ ತಗೊಳ್ತೀರಾ ಅಥವಾ ಅಲ್ಲಿ ಡೆಲಿವರಿ ಕಳಿಸ್ಬೇಕಾ ನಮ್ಗೆ ಅಂತ ಕೇಳ್ತಾನೆ. ಇವನಿಗೆ ಏನಾಗುತ್ತೆ, ಕನ್ಫರ್ಮ್ ಆಗುತ್ತೆ, ಅವರಲ್ಲಿ ವಿಡಿಯೋ ಕಳಿಸಿರ್ತಾನೆ, ಅವೆಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಾನೆ, ದುಡ್ಡಿದೆ ಅದರಲ್ಲಿ, ಖುಷಿ ಆಗ್ತದೆ, ನನ್ನ ಸಮಸ್ಯೆ ಎಲ್ಲ ಬಗೆಹರಿತು ಅಂತ ಹೇಳ್ಬಿಟ್ಟು, ಆಯ್ತು ಸರ್ ನೀವು ಕಳಿಸ್ಕೊಡಿ ನನಗೆ ಅಂತ ಹೇಳ್ತಾನೆ. 3 ಡೇಸ್ ನಂತರ ಯಾವುದು ಪಾರ್ಸೆಲ್ ಬರಲ್ಲ ಇವನಿಗೆ ವೇಟ್ ಮಾಡ್ತಾ ಇರ್ತಾನೆ, ಆ ದುಡ್ಡು ಬರಲಿ ನನಗೆ ಅಂತೇಳಿ. ಆಮೇಲೆ ಏನಾಗುತ್ತೆ, ಒಂದು 4 to 5 ಡೇಸ್ ನಂತರ ಮತ್ತೆ ಫೋನ್ ಬರುತ್ತೆ, ಕಳಿಸ್ಬೇಕಂತ ಮಾಡ್ತಾ ಇದೀವಿ, ಬಟ್ ಸ್ವಲ್ಪ ಕಸ್ಟಮ್ ಟ್ಯಾಕ್ಸ್ ಇದೆ, ಆ ಕಸ್ಟಮ್ ಟ್ಯಾಕ್ಸ್ ನೀವು ಕಟ್ಬಿಟ್ಟಿದ್ರೆ ನಿಮ್ಗೆ. ಆದ್ರೆ ಇದು ಬೇರೆ ಕಡೆಯಿಂದ ಬರ್ತಿದೆ, ಇದು ಪಾರ್ಸೆಲ್ ಬೆಂಗಳೂರು ಅಂದ್ರೆ ಇಂಡಿಯಾ ಇಂದ ಅಲ್ಲ, ಬೇರೆ ಕಡೆಯಿಂದ. ಪಾರ್ಸಲ್ ಗೀಸಲ್ ಏನೂ ಇಲ್ಲ ಇದರಲ್ಲಿ, ಟೋಟಲ್ ಸ್ಕ್ಯಾಮ್ ಇದು. ಇಲ್ಲೇನಾಗುತ್ತೆ, ಔಟ್ ಸೈಡ್ ಇಂದ ನಿಮ್ಗೆ ಪಾರ್ಸಲ್ ಬಂದಿದೆ, ನೀವು ತಗೊಳ್ಳಿ ಅಂತ ಹೇಳಿ 3 ದಿನ ವೇಟ್ ಮಾಡಿಸ್ತಾರೆ. 4 ದಿನಕ್ಕೆ ಮತ್ತೆ ಫೋನ್ ಮಾಡಿ ಕಸ್ಟಮ್ ಟ್ಯಾಕ್ಸ್ ಕಟ್ಟಬೇಕು. ನೀವು ಔಟ್ ಸೈಡ್ ಇಂದ ಇಲ್ಲಿ ಬರ್ತಾ ಇರೋ ಕಸ್ಟಮ್ ಟ್ಯಾಕ್ಸ್ ಕಟ್ಟಬೇಕು, ಇನಿಷಿಯಲ್ ಟ್ಯಾಕ್ಸ್ ಕಟ್ಟಬೇಕು. ನೀವು ಕಟ್ಟಿದ್ರೆ ಇದು ಪಾರ್ಸಲ್ ನೀವು ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಇವನು ಕೇಳ್ತಾನೆ, ಎಷ್ಟು? 60,000 70,000 ರೂಪಾಯಿ ಅಷ್ಟೇ, ಸ್ಮಾಲ್ ಅಮೌಂಟ್. ಅವಾಗ ಏನಾಗುತ್ತೆ, ಇವನ ಹತ್ರ 2 ಆಪ್ಷನ್ಸ್ ಇದೆ. ಒಂದು, 60,000 ಕಟ್ಟಿ ನಾನು ತಗೊಳ್ಬೇಕು, ತಗೊಂಡ್ರೆ ನನ್ನ ಸಮಸ್ಯೆ ಬಗೆಹರುತ್ತೆ. ಇಲ್ಲ, ಅದು ನನಗೆ ಬೇಡ ಅಂತ ಬಿಡಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ 60,000 ರೂಪಾಯಿ ಕಟ್ಬಿಡೋಣ, ಬಟ್ ನನಗೆ ಅಲ್ಲಿ ಮಿಲಿಯನ್ ಗಟ್ಟಲೆ ಅಮೌಂಟ್ ಬರುತ್ತಲ್ಲ, ಪಾರ್ಸೆಲ್ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವನು 60,000 ಕಟ್ತಾನೆ. ಫಸ್ಟ್ 60,000 ಕಟ್ಟಿ ಮೋಸ ಹೋಗಿರ್ತಾನೆ, ಅವನಿಗೆ ಗೊತ್ತಾಗಲ್ಲ. 3 ಡೇಸ್ ಆಗುತ್ತೆ, 4 ಡೇಸ್ ಆಗುತ್ತೆ, ಯಾವುದು ಫೋನ್ ಕಾಲ್ಸ್ ಬರಲ್ಲ. ಮತ್ತೆ 4 ದಿನ ಆದ್ಮೇಲೆ ಮತ್ತೆ ಫೋನ್ ಕಾಲ್ಸ್ ಬರುತ್ತೆ. ಆ ಬಾಕ್ಸ್ ಓಪನ್ ಮಾಡಿದ್ವಿ ನಾವು, ಆ ಬಾಕ್ಸ್ ಅಲ್ಲಿ ಔಟ್ ಸೈಡ್ ಕರೆನ್ಸಿ ಇದೆ, ಅದ್ ನೀವು ಇಂಡಿಯನ್ ಕರೆನ್ಸಿಗೆ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಪರೇಟ್ ಟ್ಯಾಕ್ಸ್ ಆಗುತ್ತೆ ಅದ್ರದ್ದು. ಅದಕ್ಕೆ ನೀವು 1.5 ಲಕ್ಷ ಅಮೌಂಟ್ ಕಟ್ಟಬೇಕು ಅಂತ. ಇಲ್ಲಿ ಲಾಕ್ ಆದ ಅವನು 60,000 ರೂಪಾಯಿ ಕಟ್ಟಿದ್ದಾನೆ, ಬೇಡ ಅಂದ್ರೆ 60,000 ರೂಪಾಯಿ ಹೋಗುತ್ತೆ. ಅದೇ 1.5 ಲಕ್ಷ ಕಟ್ಟಿದ್ರೆ ಆ ಕರೆನ್ಸಿ ನನಗೆ ಕನ್ವರ್ಟ್ ಆಗಿ ನನ್ಗೆ ದುಡ್ಡು ಸಿಗತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಮತ್ತೆ 1.5 ಲಕ್ಷ ಕಟ್ತಾನೆ. ಅಲ್ಲಿ ಅಮೌಂಟ್ ಹೋಗಿರುತ್ತೆ. ಅವನು ಹೋಗಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಇನ್ನೂ 3-4 ಡೇಸ್ ಆಗಿರುತ್ತೆ. 4 ಡೇಸ್ ಆಗಿ ಮತ್ತೆ ಇವನಿಗೆ ಫೋನ್ ಬರುತ್ತೆ. ಆ ಕರೆನ್ಸಿ ಮೌಲ್ಯ ಮೋರ್ ದೆನ್ 50 to 60 crores ಇದೆ. ಅಷ್ಟು ಬಿಗ್ ಅಮೌಂಟ್ ನಾನು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದ್ರೆ ನೀವು ಇನಿಷಿಯಲ್ ಅಮೌಂಟ್ ಆಗಿ ತಗೊಳ್ಬೇಕಾಗತ್ತೆ. ಮೋರ್ ದೆನ್ 1 ಕೋಟಿ 2 ಕೋಟಿ ಈ ತರ ತಗೊಳ್ಬೇಕಾಗತ್ತೆ. ಈ ತರ ನಾವು ಸಿಚುವೇಶನ್ ಕ್ರಿಯೇಟ್ ಮಾಡ್ಲಿಕ್ಕೆ ನಿಮ್ಗೆ ಮೋರ್ ದೆನ್ 5 to 6 lakhs ರೂಪಾಯಿ ಖರ್ಚು ಬರುತ್ತೆ ಅಂತ ಈ ತರ ದುಡ್ಡು ಎಳಿತಾ ಹೋಗ್ತಾರೆ. ಎಳ್ದು ಎಲ್ಲಿ ತನಕ ಎಳಿತಾರೆ, 15-20 ಲಕ್ಷ ಕಳ್ಕೊಂಡಿರ್ತಾನ ಅವನು. ಅಲ್ಲಿ ಯಾವ ಪಾರ್ಸಲ್ ಇರೋದಿಲ್ಲ, ಜಸ್ಟ್ ಒಂದು ಫೋನ್ ಕಾಲ್ ಅಂಡ್ ಯಾವುದೋ ಒಂದು ವಿಡಿಯೋ ಇಟ್ಕೊಂಡು ಅವನ್ನ ಟ್ರ್ಯಾಪ್ ಮಾಡಿರ್ತಾರೆ. ಸೊ ಈ ತರ ಟ್ರ್ಯಾಪ್ ಆದವರು ಸುಮಾರು ಜನ, ಒಂದು 10-20 ಜನ ವಾಪಸ್ಸಿಗೆ ಬಂದಿದ್ದಾರೆ. ಬಟ್ ಅದನ್ನ ನೀವು ಹೆಂಗ್ ಸಾಲ್ವ್ ಮಾಡಿದ್ರಿ ಸರ್? ಅದು ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ, ಇದು ಕೇಸಸ್ ಸಾಲ್ವ್ ಮಾಡಕ್ಕೆ ಬರಲ್ವಾ? ಅದು ಈ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಂಗಂದ್ರೆ ಒಂದು 15 ಲಕ್ಷ ವೇಸ್ಟ್ ಹೋಯ್ತು. ಶೇಟ್ ಸಾಲ್ವ್ ಮಾಡ್ಲಿಕ್ಕೆ ಯಾರನ್ನು ಟ್ರ್ಯಾಪ್ ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ಆಪೋಸಿಟ್ ಅವರು ಯಾರು ಅಂತ ಗೊತ್ತಾಗಲ್ಲ. ಅವ್ರ ಅಕೌಂಟಿಗೆ ದುಡ್ಡು ಹಾಕಿರ್ತೀರಾ, ಆ ಅಕೌಂಟ್ ಯಾರ ಹೆಸರಲ್ಲಿ ಅಂತ ನೋಡಿದ್ರೆ ಯಾರೋ ಹೆಸರಲ್ಲಿ ಇರುತ್ತೆ. ಹೌದು, ಫಸ್ಟ್ ಈ ತರ ಒಂದು ಸ್ಕ್ಯಾಮ್ ಕಾಲ್ಸ್ ಗಳು ಜಾಸ್ತಿ ಬರ್ತಿತ್ತು ಅಬೌಟ್ 3-4 years ಬ್ಯಾಕ್. ಅಂದ್ರೆ ಅದು ಯಾವ್ದು ಇಂಡಿಯನ್ ನಂಬರ್ ಇರ್ತಿರ್ಲಿಲ್ಲ, UK ನಂಬರ್, US ನಂಬರ್ ಇಂದ ತಗೊಂಡು ಆ ಒಂದು OTP ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅಮೌಂಟ್ ಎಲ್ಲ ಝೀರೋ ಆಗ್ಬಿಡ್ತಿತ್ತು. ಆ ತರ ಸ್ಕ್ಯಾಮ್ ಗಳು. ಇನ್ನೊಂದು ಏನಂತ ಹೇಳಿದ್ರೆ, ಈ ಅಕೌಂಟ್ ಯಾರ ಹುಡ್ಕೊಂಡು ಹೋದ್ರು ಅದೇನಾಗುತ್ತೆ, ನಮ್ಗೆ ಯಾರ್ದೋ ಆಗಿರುತ್ತೆ ಅಕೌಂಟ್, ಅವ್ರಿಗೆ ಗೊತ್ತೇ ಇರಲ್ಲ. ಅವ್ನು ನನ್ನ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅವನಿಗೆ ಎನ್ಕ್ವೈರಿ ಮಾಡಿದ್ರೆ, ನಾಳೆ ಕಂಪ್ಲೇಂಟ್ ಮಾಡಿದ್ರು ಅವನ ಹತ್ರ 1 ರೂಪಾಯಿನೂ ಸಿಗಲ್ಲ ನಿಮ್ಗೆ. ಇವ್ರೇನ್ ಮಾಡ್ತಾರೆ, ಇವ್ರು ಎಲ್ಲ ಔಟ್ಸೈಡ್ನವ್ರಲ್ಲ, ಇಂಡಿಯಾದವರೇ. ಔಟ್ಸೈಡ್ ಎಲ್ಲೂ ಹೋಗಲ್ಲ, ಔಟ್ಸೈಡ್ ಕರೆನ್ಸಿ ಯಾವುದೂ ಇಲ್ಲ. ಎಲ್ಲ ಈ ಕಸ್ಟಮ್ ಆಫೀಸರು ಅವರವರೇ, ಆ ಮೆಸೇಜ್ ಮಾಡಿದವನು ಅವರೇ. ಎಲ್ಲ ಫೋಟೋ ಬೇರೆ ಬೇರೆ ಪ್ರೊಫೈಲ್ ಫೋಟೋ ಹಾಕ್ಬಿಟ್ಟು ಏನು ಮಾಡ್ತಾರೆ, ಈ ಥರ ಮೋಸ ಮಾಡಿಬಿಟ್ಟು ಜನರಿಗೆ ದುಡ್ಡು ಕಿತ್ಕೊಳ್ತಾರೆ. ಇದು ಒಂದು ಸ್ಕ್ಯಾಮ್ಸ್ ಅಲ್ಲ, ಇದು ಈ ಥರ ಬೇಜನ್ ಸ್ಕ್ಯಾಮ್ ಮಾಡಿದ್ದು. ಸರ್, ಈ ಥರ
ಫ್ರಾಡ್ಸ್ಗಳು ಮತ್ತೆ ಸ್ಕ್ಯಾಮ್ಸ್ಗಳು ನಡಿಬಾರ್ದು ಅಂದ್ರೆ ಸೊಸೈಟಿ ಮಾಡದಿರೋ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಬಟ್ ನಾವು ಯಾವ ರೀತಿ ಕೇರ್ಫುಲ್ ಆಗಿರ್ಬೇಕು, ಏನು ಪ್ರಿಕಾಷನ್ಸ್ ತಗೋಬೇಕು? ಫಸ್ಟ್ ನೋಡಿ, ಫ್ರೀಯಾಗಿ ಅಮೌಂಟ್ ಸಿಗುತ್ತೆ ಅಂದರೆ ನಾವು ಯೋಚನೆ ಮಾಡಬೇಕು, ಯಾಕೆ ಅವನು ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾನೆ. ಯಾವುದೇ ಆಗಿರ್ಬೋದು, ಫ್ರೀ ಅಮೌಂಟ್ ನಮಗೆ ಅವ್ನು ಕೊಡುವುದು ಅವಶ್ಯಕತೆ ಏನಿದೆ? ಅದು ನನ್ನ ಹತ್ರ ದುಡ್ಡಿದೆ ನನಗೆ ಕೊಡ್ತೇನೆ ಅಂತ ಯಾಕೆ ಹೇಳ್ತಾನೆ ಮನುಷ್ಯ? ಮೋಸ. ಅವನು ನಮ್ಮ ಹತ್ರ ದುಡ್ಡು ಕಿತ್ಕೊಳ್ಳಿಕ್ಕೆ ನೋಡ್ತಾನೆ, ಅಂದರೆ ನಮ್ಮ ಹತ್ರ ದುಡ್ಡು ಹೇಗೆ ವಾಪಸ್ ತಗೊಳ್ಳೋದು ಅಂತ ಅವನು ಪ್ಲಾನ್ ಮಾಡ್ತಾನೆ ವಿನಃ ಅವನು ಯಾವುದೇ ಕಾರಣಕ್ಕೆ ನಮ್ಗೆ ದುಡ್ಡು ಕೊಡೋಲ್ಲ. ಸೊ ಈ ಥರ ಸ್ಕ್ಯಾಮ್ಸ್ಗಳು ಬಂದಾಗ ನಾವು ಫಸ್ಟ್ ಅವಾಯ್ಡ್ ಮಾಡಬೇಕು. ಅದು ನಮಗೆ ಬೇಡ, ಯಾಕಂದರೆ ಬೇರೆಯವ್ರ ದುಡ್ಡು ಅದು. ಆ ದುಡ್ಡಿಗೆ ನಾವು ಆಸೆನೂ ಪಡಬಾರ್ದು. ಅದು ನಮಗೆ ಬೇಡ ಅಂತ ಬಿಟ್ಬಿಟ್ರೆ ನೀವು ನಿಮ್ದು 1 ರೂಪಾಯಿನೂ ಖರ್ಚಾಗಲ್ಲ. ಸೊ ನಮ್ಮ ಸೊಸೈಟಿ ನೋಡ್ತಿರೋ ಎಲ್ಲ ವ್ಯೂವರ್ಸ್ಗೂ ನೀವು ಲಾಸ್ಟ್ ಒಂದು ಮೆಸೇಜ್ ಏನು ಕೊಡ್ತೀರಾ ಸರ್? ನೋಡಿ, ನಿಮ್ದು ಒಂದೊಂದು ಫ್ಯಾಮಿಲಿ ಇರುತ್ತೆ. ಸೊ ಆ ಫ್ಯಾಮಿಲಿನ ಬಿಟ್ಟು ನೀವು ಆಚೆ ಹೋದ್ರೆ ನಿಮ್ಗೆ ಅದರಿಂದ ಲಾಭ ಅಂತೂ ಆಗಲ್ಲ. ಖಂಡಿತ ಹೌದು. ಬಹಳ ಸಮಸ್ಯೆ ತಗೊಳಕೊಂಡ್ಬಿಡ್ತೀರಾ. ಯಾಕಂದ್ರೆ ನಾವು ಇದು ನಿಮಗೆ ಓನ್ಲಿ 2 ಉದಾಹರಣೆ ಹೇಳಿದ್ದೀನಿ. ಇಂಥದ್ದು ಒಂದು 50 60 ಕೇಸಸ್ ನಾವು ನೋಡಿದ್ದೇವೆ, ಹ್ಯಾಂಡಲ್ ಮಾಡಿದ್ದೇವೆ. ಕೆಲವರು ಈ ಕೇಸಿಂದ ಹೊರಗೆ ಬಂದಿದ್ದಾರೆ, ಇನ್ನು ಕೆಲವರು ಈ ಕೇಸಿಂದ ಹೊರಗೆ ಬರ್ಲಿಕ್ಕೆ ಆಗಿಲ್ಲ. ಅವರಿಗೆ ತುಂಬಾ ಲಾಸ್ ಮಾಡ್ಕೊಂಡಿದ್ದಾರೆ, ಲೈಫ್ನ ಕಳ್ಕೊಂಡಿದ್ದಾರೆ, ಅವ್ರು ಟೋಟಲಿ ಸಮಾಜದಲ್ಲಿ ಮರ್ಯಾದೆನ ಕಳ್ಕೊಂಡಿರ್ತಾರೆ, ದುಡ್ಡು ಕಳ್ಕೊಂಡಿರ್ತಾರೆ. ಸೊ ನಾವು ಹೇಳಿದ್ದೇನೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಎಷ್ಟು ಚೆನ್ನಾಗಿ ಪ್ಲಾಟ್ಫಾರ್ಮ್ ಇದೆ, ಎಷ್ಟು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೇದು. ಯಾವುದೋ ಒಬ್ಬ ಫ್ರೆಂಡ್ ರಿಕ್ವೆಸ್ಟ್ ಲೇಡೀಸ್ ಕೊಡ್ತಲು, ಜೆಂಟ್ಸ್ ನಿಮಗೆ ರಿಕ್ವೆಸ್ಟ್ ಕೊಟ್ಟ ತಕ್ಷಣ ನೀವು ಅಲ್ಲಿ ಅದ್ರ ಹಿಂದೆನೇ ಹೋಗೋದು ಅವಶ್ಯಕತೆ ಇಲ್ಲ. ನಿಮ್ಮದೇ ಒಂದು ಫ್ರೆಂಡ್ ಸರ್ಕಲ್, ನಿಮ್ಮ ಕಣ್ಣಿಗೆ ಕಾಣುವಂಥ ಫ್ರೆಂಡ್ಸ್ ಸರ್ಕಲ್ ಜೊತೆಗೆ ನೀವು ಚೆನ್ನಾಗಿರಿ. ಅವ್ರು ನಿಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದನ್ನ ಬಿಟ್ಬಿಟ್ಟು ಕಣ್ಣಿಗೆ ಕಾಣದಿರೋವ್ರನ್ನ ನೀವು ಹಿಂದೆ ಹೋದ್ರೆ ನೀವು ದುಡ್ಡು ಕಳ್ಕೊಳ್ತೀರಾ, ಟೈಮ್ ಕಳ್ಕೊಳ್ತೀರಾ. ಸೊ ಇದೊಂದು. ಸರ್, ನೀವು ನೋಡಿರೋ ಕೇಸಸ್ ಅಲ್ಲಿ ನೋಟಿಸ್ ಮಾಡಿರೋ ಪ್ರಕಾರ ಯಾವ್ಯಾವ ತರ ಫ್ರಾಡ್ಸ್ಗಳು ನಡೆಯುತ್ತೆ? ನಿಮ್ಮ ATM ಕಾರ್ಡ್ ಪ್ರಾಬ್ಲಮ್ಸ್ ಇದೆ, ನಿಮ್ಮ ATM ಕಾರ್ಡ್ ಬ್ಲಾಕ್ ಆಗುತ್ತೆ, ನಿಮ್ಮ ATM ಕಾರ್ಡ್ದು ಪಿನ್ ನಂಬರ್ ಹೇಳಿ, ಅಥವಾ ನಾವೊಂದು OTP ಕಳ್ಸಿಕೊಡ್ತೇವೆ, ಅದು ನಿಮ್ಮ ಮೊಬೈಲಲ್ಲಿ ಹಾಕೊಂಡ್ರೆ ನಿಮ್ಮ ATM ಕಾರ್ಡ್, ಹೊಸ ATM ಕಾರ್ಡ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ATM ಕಾರ್ಡ್ ಚೇಂಜ್ ಮಾಡೋದು ಔಟ್ ಸೈಡ್ ಇಂದ ಕಾಲ್ ಬರೋದು ಸಾಧ್ಯ ಇಲ್ಲ. ಫಸ್ಟ್ ತಿಳ್ಕೊಳ್ಳಿ, ಯಾವುದೇ ಫೋನ್ ಕಾಲ್ಸ್ ಯಾವ ಬ್ಯಾಂಕ್ನವರು ಫೋನ್ ಕಾಲ್ಸ್ ಮಾಡಲ್ಲ. ನಿಮ್ಗೆ ಆ ಥರ ಇಶ್ಯೂಸ್ ಇದೆಯಾ, ಬ್ಯಾಂಕಿಗೆ ಹೋಗಿ ಫೋನ್ ಬಂದ ತಕ್ಷಣ ನಿಮ್ಮ ಫೋನಲ್ಲಿ ಯಾವುದೇ OTP ಆಗಲಿ ಯಾವುದೇ ಲಿಂಕ್ ಆಗಲಿ ಕ್ಲಿಕ್ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಮ ಬ್ಯಾಂಕ್ ಇರುತ್ತೆ, ನಿಯರೆಸ್ಟ್ ಇರುತ್ತೆ, ಇವತ್ತಾಗಿಲ್ವ ನಾಳೆ ಹೋಗಿ, ಅಥವಾ ಬ್ಯಾಂಕ್ನವ್ರದ್ದು ಫೋನ್ ನಂಬರ್ ಇಸ್ಕೊಳ್ಳಿ, ಬ್ಯಾಂಕಿಗೆ ಒಂದು ಫೋನ್ ಮಾಡಿ ಕೇಳಿ, ಈ ಥರ ಏನಾದ್ರು ಚೇಂಜಸ್ ಮಾಡ್ತಾ ಇದ್ರ ಅಂತ ಕೇಳಿ, ಅವ್ರು ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ. ಯಾಕಂದ್ರೆ ಎಲ್ಲ ಬ್ಯಾಂಕ್ನವರು ಇವಾಗ ಏನು ಮಾಡ್ತಾರೆ, ಫೋನಲ್ಲಿ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಫಸ್ಟ್ ಆ ಬ್ಯಾಂಕ್ನವ್ರಿಗೆ ಫೋನ್ ಮಾಡಿ ಈ ಥರ ಸಮಸ್ಯೆ ಇದೆ ಅಂತ ಕೇಳಿ, ಅವಾಗ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ, ಎಲ್ಲಿ ಸರ್ ಚೇಂಜಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಇದೊಂದು ಸೇಫರ್ ಸೈಡಲ್ಲಿದೆ. ಸೆಕೆಂಡ್ ಒಂದು, ನಿಮಗೆ ಆಫರ್ಗಳು ಬರ್ತವೆ. ನಿಮ್ಮ ಮೊಬೈಲ್ಗೆ ಲಾಟ್ರಿ ಟಿಕೆಟ್ ಹೊಡೆದಿದೆ, ಒಂದು OTP ಕಳಿಸ್ಕೊಡ್ತೀನಿ, ಆ OTPನ ನೀವು ಲಿಂಕ್ ಮಾಡಿದ್ರೆ ನಿಮಗೆ ಲಾಟ್ರಿ ಟಿಕೆಟ್ದು ಅಮೌಂಟು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಯಾವುದೇ ಸ್ಕೀಮು ಯಾರೂ ಮಾಡಲ್ಲ. ಅದು ಮಾಡೋದು ಓನ್ಲಿ ಫ್ರಾಡು ಮತ್ತು ಸ್ಕ್ಯಾಮರ್ಸೇ. ಮೂರನೇದಾಗಲಿ, ಈ ಥರ ನಿಮ್ಗೆ ಗಿಫ್ಟ್ ಐಟಮ್ಸ್ ಔಟ್ಸೈಡಿಂದ ಗಿಫ್ಟ್ ಬಂದಿದೆ, ದುಡ್ಡು ಕಳಿಸ್ಕೊಡ್ತೇವೆ ನಾವು, ನಿಮ್ಮ ಮನೆ ಅಡ್ರೆಸ್ ಕೊಡಿ ಅಂತ ನಿಮಗೆ ವಿಡಿಯೋ ಕಾಲ್ ಮಾಡೋದು, ಅಥವಾ ನಿಮಗೆ ಪ್ರಾಡಕ್ಟ್ನ ಕಳಿಸ್ಕೊಡೋದಾಗಲಿ. ಆಮೇಲೆ ಏನಾಗುತ್ತೆ, ಕಸ್ಟಮ್ಸ್ ಆಫೀಸಿಂದ ನಾವು ನಿಮಗೆ ಫೋನ್ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಇದು ಟೋಟಲ್ ಆಗಿ ಫ್ರಾಡು. ಯಾವುದೇ ಕಾರಣಕ್ಕೆ ನಿಮಗೆ ಯಾರು ಅಮೌಂಟ್ ಕಳಿಸಿ ಕಸ್ಟಮ್ ಆಫೀಸಿಂದ ನಿಮ್ಗೆ ಫೋನ್ ಮಾಡಲ್ಲ, ಇದು ಕಂಪ್ಲೀಟ್ ಆಗಿ ಫ್ರಾಡು. ಕೆಲವೊಂದು ಪ್ಲ್ಯಾಟ್ಫಾರ್ಮ್ಸ್ ಇದೆ, ಈಗ ನಾವೇನಾದರೂ ಸೇಲ್ ಮಾಡೋದಿದ್ರೆ ಅದೊಂದು ಪ್ಲ್ಯಾಟ್ಫಾರ್ಮ್ಸ್ ಇದೆ. ಆ ಪ್ಲ್ಯಾಟ್ಫಾರ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವೇನಾದರೂ ಪ್ರಾಡಕ್ಟ್ ಸೇಲ್ ಮಾಡಿದ ತಕ್ಷಣ ನಿಮ್ಗೊಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ಬಂದ್ಬಿಟ್ಟು ಏನು ಮಾಡ್ತಾರೆ, ನಿಮ್ಮದು ಆ ಪ್ರಾಡಕ್ಟ್ ನೋಡಿದ್ದೀನಿ, ನನಗೆ ಭಾಳ ಖುಷಿಯಾಗಿದೆ, ಎಷ್ಟು ಅಮೌಂಟ್ ಹೇಳ್ತೀರಾ? OLX ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಅದರಲ್ಲಿ ನೀವು ಏನೇನು ಪ್ರಾಡಕ್ಟ್ ಹಾಕ್ತೀರಾ, ಅದೇನಾಗುತ್ತೆ, ನಿಮ್ಗೊಂದು ಫೋನ್ ಕಾಲ್ ಬರುತ್ತೆ. ಅದು ಏನೋ ಒಂದು ಹಾಕಿರ್ತೀರ, ನೀವು ಒಂದು ಬೈ ಮಾಡೋದು ಏನೋ ಒಂದು ಐಟಮ್ಸ್ ಹಾಕಿರ್ತೀರ, ನಿಮ್ಗೊಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲಲ್ಲಿ ಏನು ಮಾತಾಡ್ತಾರೆ ಅಂದರೆ, ನಿಮ್ಮ ಆ ಪ್ರಾಡಕ್ಟ್ ನನಗೆ ಭಾಳ ಇಷ್ಟ ಆಯಿತು, ನಮ್ಮ ಮನೆಯವರಿಗೆ ಅದನ್ನು ಕೊಟ್ಟು ನಾನು ತುಂಬ ಖುಷಿಪಟ್ಟರು, ಬಟ್ ಅದು ನನಗೆ ಬೇಕು, ನೀವು ಮತ್ತೆ ಯಾರಿಗೆ ಸೇಲ್ ಮಾಡಿಬಿಡಿ ಅಂತ ಹೇಳ್ತಾನೆ. ಅವಾಗ ಏನು ಮಾಡ್ತೀರಿ ನೀವು, ಓಕೆ ನನ್ನ ಪ್ರಾಡಕ್ಟ್ ಸೇಲ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವ್ನು ಖುಷಿ ಪಡ್ತೀರಾ. ಆಮೇಲೆ ಏನು ಮಾಡ್ತಾನೆ, ಅರ್ಧ ಗಂಟೆ ಬಿಟ್ಟು ಹೇಳ್ತಾನೆ, ಈ ಪ್ರಾಡಕ್ಟಿಗೆ ಐಟಮ್ ವ್ಯಾಲ್ಯೂ ಎಷ್ಟು ಅಂತ ಹೇಳ್ತಾನೆ. ಸೊ ವ್ಯಾಲ್ಯೂ ಎಷ್ಟು ಅಂತ ಹೇಳಿದಾಗ ನೀವೇನೋ ಇನಿಷಿಯಲ್ ಹೇಳ್ತೀರಿ, ಒಂದು 20,000 30,000 ಹೇಳ್ತೀರಾ. ಸರಿ ನಿಮ್ಮ ಸ್ಕ್ಯಾನರ್ ಕಳಿಸ್ಕೊಡಿ ನಿಮ್ದು ಅಂತಾನೆ. ನೀವು ಸ್ಕ್ಯಾನರ್ ಕಳಿಸ್ತೀರಾ. ಸ್ಕ್ಯಾನರ್ ಕಳಿಸಿದ್ಮೇಲೆ ಏನು ಮಾಡ್ತಾನೆ, ಅವನು ಪೇಮೆಂಟ್ ಆಗೋ ಸ್ಕ್ಯಾನರ್ನ ನಿಮ್ಗೆ ಕಳಿಸ್ತಾನೆ. ಆ ಪೇಮೆಂಟ್ ಆಫ್ ಸ್ಕ್ಯಾನರ್ ಕಳಿಸ್ತಾನೆ, ಅದ್ರ 20,000 ರೂಪಾಯಿನೂ ಮೆನ್ಷನ್ ಮಾಡ್ತಾನೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಮೌಂಟ್ ಅವನಿಗೆ ಹೋಗುತ್ತೆ. ಅವನ ಅಮೌಂಟ್ ನಿಮ್ಗೆ ಯಾವುದೇ ಕಾರಣಕ್ಕೆ ಬರಲ್ಲ. ಸೊ ಇದೊಂದು ಸ್ಕ್ಯಾಮ್ ಇದೆ. ಈ ಸ್ಕ್ಯಾಮಲ್ಲಿ ಏನಾಗುತ್ತೆ, ಸಪೋಸ್ ಆ ಥರ ಆದರೆ
ಆ ಪಾರ್ಟಿ ಈಗ ನಮ್ಮ ಪ್ರಾಡಕ್ಟ್ ತೊಗೊಂಡು ಹೋಗುವನು ಬೇರೆ ಸ್ಟೇಟ್ನವ್ನು ಬಂದರೆ ವೇಸ್ಟ್, ಯಾಕಂದ್ರೆ ಅವ್ನು ಅಲ್ಲಿಂದ ಇಲ್ಲಿ ಬಂದು ಪ್ರಾಡಕ್ಟ್ ತೊಗೊಂಡು ಹೋಗಲ್ಲ. ಒಂದು ಕನ್ನಡದವನ್ನೇ ಮಾತಾಡಿದ್ರೆ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಅವ್ನು ಹಿಂದಿಲಿ ಮಾತಾಡ್ತಾನೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ನು ಔಟ್ಸೈಡ್ ಅವ್ನು ನಮ್ಮ ಪ್ರಾಡಕ್ಟ್ ತೊಗೊಳ್ಳೋದಿಲ್ಲ. ಒಂದು ಸೆಕೆಂಡ್ ಏನಂತ ಹೇಳಿದ್ರೆ ಆ ಪ್ರಾಡಕ್ಟು ಅವ್ನಿಗೆ ಬರೋಕ್ಕೆ ಹೇಳಿ, 20,000 ರೂಪಾಯಿ ಐಟಮ್ಸ್ಗೆ ಅವ್ನು ಬಂದು ತೊಗೊಂಡೋಗ್ಬೋದು, ಏನು ತೊಂದರೆ ಇಲ್ಲ. ಸರ್ ನಮ್ಮ ಹತ್ರ ಯಾವುದು ಗೂಗಲ್ ಪೇನೇ ಇಲ್ಲ, ಫೋನ್ಪೇನೇ ಇಲ್ಲ, ನೀವು ಬಂದು ತೊಗೊಂಡೋಗಿ ಇಲ್ಲೇ ಕ್ಯಾಶ್ ಪೇಮೆಂಟ್ ಮಾಡಿ ಅಥವಾ ಇಲ್ಲೇ ಬಂದು ಪೇಮೆಂಟ್ ಮಾಡಿ ಅಂತಲೂ ಹೇಳ್ಬೋದು. ಸೊ ಇದರಿಂದ ನಾವು ಅದನ್ನು ಸೇಫ್ ಆಗ್ಬೋದು. ಸೊ ಇವೆಲ್ಲ ಸ್ಕ್ಯಾಮ್ಗಳಿಂದ ದೂರ ಇರಬೇಕು. ಥ್ಯಾಂಕ್ ಯು ಸರ್, ನಿಮ್ಮ ಈ ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಗೂಢಚಾರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ವೀಕ್ಷಕರೇ, ನೋಡಿದ್ರಲ್ವಾ, ನಮ್ಮ ಸೊಸೈಟಿಯಲ್ಲಿ ಬೇಕಾದಷ್ಟು ಈ ಥರ ಫ್ರಾಡ್ ಕೆಲಸಗಳು ನಡೀತಿರುತ್ತೆ, ಸ್ಕ್ಯಾಮ್ಸ್ ನಡೀತಿರುತ್ತೆ. ಅದನ್ನು ತಡೆಯೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದು ನಾವು ಯಾವ ರೀತಿ ಕೇರ್ಫುಲ್ ಆಗಿರಬೇಕು ಅಂತ ಪುರುಷೋತ್ತಮ್ ಸರ್ ಸ್ವಲ್ಪ ಟಿಪ್ಸನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಫಾಲೋ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕೇಸೊಂದಿಗೆ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಫ್ರೀಡಮ್ ಟಿವಿ.